ಕದನ ವಿರಾಮ, ಗೆದ್ದವರು ಯಾರು ಸೋತವರು ಯಾರು ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ಭಾರತ ಈ ಯುದ್ಧದ ಕಾಲದಲ್ಲಿ ತನ್ನ ಎನರ್ಜಿ ಸೋರ್ಸ್ಗಳನ್ನು ಡೈವರ್ಸಿಫೈ ಮಾಡಿಕೊಂಡಿತು. ಲಾಂಗ್ ರನ್ನಲ್ಲಿ ಅದು ಹೆಲ್ಪ್ ಆಗುತ್ತಾ ಸರ್? 27 ದೇಶಗಳಿಂದ ನಾವು LPG ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ತರಿಸ್ಕೊಳ್ತಾ ಇದ್ದವ್ರು ಈಗ 42 ದೇಶಗಳಿಗೆ ವಿಸ್ತಾರ ಮಾಡ್ಕೊಂಡ್ವಿ. ಹೌದು ನೋಡಿ, ಎನಿ ಕ್ರೈಸಿಸ್, ಈಗ ಡಿಮಾನಿಟೈಸೇಷನ್ ಆಗಿರ್ಬೋದು, ಇವತ್ತು ನಾವು ವಿ ಡೋಂಟ್ ಕ್ಯಾರಿ ಅವರ್ ವಾಲೆಟ್, ಹೌದು, ಎಲ್ಲ ಫೋನಲ್ಲೇ ಆಗುತ್ತೆ, ಮ್ಯಾಕ್ಸಿಮಮ್ ಕಾರ್ಡಲ್ಲಾಗುತ್ತೆ. ಅದು ಆಗದಿದ್ದರೆ, ಡಿಮಾನಿಟೈಸೇಷನ್ ಆಗದಿದ್ದರೆ, ವಿ ಆರ್ ಸ್ಟಿಲ್ ಯೂಸಿಂಗ್ ಕರೆನ್ಸಿ ನೋಟ್ಸ್. ಇನ್ನು ಸ್ವಲ್ಪ ಟೈಮ್ ತಗೊಳ್ತಿತ್ತು. ಅಷ್ಟೇ, ಹೌದು, ಒಂದಿಷ್ಟು ಆಗೋದು. ಬಟ್ ವಿ ವರ್ ಫೋರ್ಸ್ಡ್ ಅಗೇನ್ಸ್ಟ್ ದ ವಾಲ್. ಈಗಲೂ ಹಂಗೆ ಆಗಿದೆ. ಎಸ್, ವೆನ್ ವಿ ಆರ್ ಫೋರ್ಸ್ಡ್ ಅಗೇನ್ಸ್ಟ್ ದ ವಾಲ್ ಅಬೌಟ್ ಎನರ್ಜಿ. ಈಗ ನೋಡಿ, ನಾವು ಗಯಾನದ ಜೊತೆಗೂ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಅವ್ರ ಏರೋಪ್ಲೇನ್ಗಳು ಕೊಡ್ತಾ ಇದ್ದೀವಿ. ಕೆನಡಾ, ದೆನ್ ವಿ ಎಸ್ಟಾಬ್ಲಿಷ್ ಎ ನ್ಯೂ ರೂಟ್ ಫ್ರಮ್ ರಷ್ಯಾ ಟು ಚೆನ್ನೈ, ETC ಅಂತೇಳಿ, ಈಸ್ಟರ್ನ್ ಟ್ರೇಡ್ ಕಾರಿಡಾರ್ ಅಂತೇಳಿ. ದೆನ್ we are already in the process of establishing a 7,200 kilometers highway through Iran. ಎಸ್, ಚಾಬಹಾರ್ ಪೋರ್ಟ್ನಿಂದ ಹೈಫಾಗೆ ಕನೆಕ್ಟ್ ಮಾಡುವಂಥ. just to surpass Pakistan, strategic. ಅಲ್ಲಿಂದ ಅಜರ್ಬೈಜಾನ್ನಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಬಟ್ we will get through, which will reduce 40% of the travel time from Russia and the danger of Suez Canal or ಈ ಒಂದು ಹಾರ್ಮುಜ್ ಸ್ಟ್ರೈಟ್ ಏನಿದೆ. ಸೊ ವಿ ಆರ್ ಆಲ್ರೆಡಿ ಥಿಂಕಿಂಗ್ ಆನ್ ದಟ್. ಈಗ 6 ತಿಂಗಳಿಂದನೇ ನಾವು ಹಾರ್ಮುಜ್ನ ಕಥೆ ಏನಾಗುತ್ತೆ ನಿಮ್ಮ ಲೆಕ್ಕಾಚಾರ? ಹಾರ್ಮುಜ್ನ ಕಥೆ ಏನು ಅಂದರೆ, ನಾನು ಹೇಳಿದ್ನಲ್ಲ, ಹಾರ್ಮುಜ್ ಡಸ್ ನಾಟ್ ಬಿಲಾಂಗ್ ಟು ಇರಾನ್. ಅಲ್ಲ, ಲೀಗಲಿ ಸ್ಪೀಕಿಂಗ್ ಕರೆಕ್ಟ್ ಸರ್. ಈಗ ಅದನ್ನು ಬಲವಂತವಾಗಿ ತಗೊಳ್ಳೋದು ಸ್ವಲ್ಪ ಡೇಂಜರ್ ಅನಿಸುತ್ತೆ. ಯಾಕಂದರೆ ಅಲ್ಲೇ ಹಾರ್ಮುಜ್ ಜಲಸಂಧಿಯಲ್ಲಿ 2 ಇವಿದೆ, ಒಂದು ಮಿಲಿಟರಿ ಬೇಸ್ಗಳಿದ್ದಾವೆ ಇರಾನ್ದು. ಸೊ ಯಾರು ಈ ಬೆಕ್ಕಿಗೆ ಗಂಟೆ ಕಟ್ಟರು? ಅಮೆರಿಕ ಅಂತ. ಟ್ರಂಪ್ ಕೈ ಎತ್ತಿಬಿಟ್ರಲ್ಲ. ಸಾರಿ, ಟ್ರಂಪ್ ಕೈ ಎತ್ತಿದ್ರು, ಒಂದೇ ಅಮೆರಿಕ ಕೈ ಎತ್ತಿಬಿಟ್ರು. ಕೈ ಯಾರಿಗೆ ಬೇಕೋ ಅವ್ರು ಬಿಡಿಸ್ಕೊಳ್ಳಿ, ನಮ್ದೇನಿಲ್ಲ ಅಂತೇಳಿ. ಸೊ ಇದು ಸಂಧಾನದಿಂದನೇ ಪರಿಹಾರ ಸಿಗಬೇಕೆ ಹೊರತು, ಅದು ಭಾರತದಂಥ ಒಬ್ಬ ದೊಡ್ಡ ದೇಶ ಮತ್ತು ನರೇಂದ್ರ ಮೋದಿಯವರಂಥ ಒಂದು ನಾಯಕತ್ವದಲ್ಲಿ ಮುಂದೆ ಇದು ಪರಿಹಾರ ಆಗಬೇಕು. ಬಲವಂತವಾಗಿ ಇದನ್ನು ಬಿಡಿಸ್ಕೊಳ್ಳೋದಕ್ಕೆ ಸದ್ಯ ಅಂತೂ ಸಾಗಲ್ಲ. ಸಂಜೀವ್ ಕುಮಾರ್ ಸರ್, ಹಾರ್ಮುಜ್ ಫ್ರೀ ಆಗತ್ತಾ? ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಸ್ಟ್ರೇಟ್ ಆಫ್ ಹಾರ್ಮುಜ್ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಈಗ ಅಟ್ ಲೀಸ್ಟ್ 1 or 2 months ಸ್ವಲ್ಪ ವಾಲಟೈಲ್ ಆಗಿರುತ್ತೆ. ಕಾರಣ ಯಾಕಪ್ಪ ಅಂತಂದ್ರೆ, ಈಗ ಪ್ರೆಸಿಡೆಂಟ್ ಟ್ರಂಪ್ ಅವರು 5,000 ಮರೀನ್ಸನ್ನ ಡೆಸಿಗ್ನೇಟ್ ಮಾಡಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನು ಕ್ಯಾಪ್ಚರ್ ಮಾಡ್ಕೋತೀವಿ ಅಂದಿದ್ರು. ಆದ್ರೆ ಅಸೆಸ್ಮೆಂಟ್ ಇನ್ನೂ ನಾವು ಕರೆಕ್ಟ್ ಆಗಿ ಮಾಡಿ ನೋಡಿದಾಗ, ನಾಟ್ ಓನ್ಲಿ ದೋಸ್ 2 ಮಿಲಿಟರಿ ಬೇಸಸ್, ಏನು ಒಂದು ಮಿಸೈಲ್ ಬ್ಯಾಟ್ರೀಸ್, ಆಮೇಲೆ ಅಂಡರ್ ಗ್ರೌಂಡ್ ಮೈನ್ಸ್ ಏನಿದಾವಲ್ಲ ಸ್ಟ್ರೇಟ್ ಆಫ್ ಹಾರ್ಮುಜ್ ನಲ್ಲಿ, ಅವೆಲ್ಲ ಸಿಸ್ಟಮ್ಸ್ ಏನು ಇರಾನ್ ಕ್ರಿಯೇಟ್ ಮಾಡಿದೆ, ಅದನ್ನೆಲ್ಲ ಪರಿಸ್ಥಿತಿ ನೋಡಿದಾಗ ಈ ಡೊನಾಲ್ಡ್ ಟ್ರಂಪ್ ಯಾಕೆ ಅದನ್ನ ಹಿಂಜರಗಿದ್ರು? ಕಾರಣ ಯಾಕಪ್ಪ ಅಂತಂದ್ರೆ, ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಯ್ತು. ನಂಬರ್ 1, ಇರಾನಿಯನ್ ಮಿಲಿಟರಿ ಪ್ರೆಸೆನ್ಸ್ ಸ್ಟ್ರಾಂಗ್ ಇದೆ ಅಲ್ಲಿ. ಹೌದು, ನಾವು ಅದು ಅಸೆಸ್ಮೆಂಟ್ ಅನ್ಕೊಂಡಷ್ಟು ವೀಕ್ ಇಲ್ಲ. ಎರಡನೇದು, ಚೈನಾದು ಒಂದು ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಇದೆ. ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಯಾಕಪ್ಪ ಇದೆ ಅಂದ್ರೆ, ಚೈನೀಸ್ ಟ್ರೇಡ್ ಈಸಿಯಾಗಿ ಕ್ರಾಸ್ ಆಗ್ತಾ ಇದೆ. ಆಮೇಲೆ ಸ್ವಿಫ್ಟ್ ಸಿಸ್ಟಮ್, ಡಾಲರ್ ಎಕಾನಮಿ ಎರಡನ್ನೂ ಕ್ರಾಸ್ ಮಾಡೋ ಒಂದು ಕೆಪಾಸಿಟಿ ಸಿಕ್ಕಿದೆ. ಸೊ ಹೀಗಾಗಿ ಸದ್ಯಕ್ಕೆ ಸ್ಟ್ರೇಟ್ ಆಫ್ ಹಾರ್ಮುಜ್ ನಾವು ವಾಪಸ್ ಫೋರ್ಸ್ಫುಲ್ ಆಗಿ ತಗೊಳ್ತೀವಿ ಅಂತಂದ್ರೆ ಅದರದ್ದು 2 ಪರಿಣಾಮ ಆಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ, ಹೈಪೋಥೆಟಿಕಲಿ ಸ್ಪೀಕಿಂಗ್, ಈಗ ಮರೀನ್ಸ್ ಕ್ಯಾಪ್ಚರ್ ಮಾಡ್ಕೊಂಡ್ರು ಅಂತ ಅನ್ಕೊಳ್ಳೋಣ, ಓಕೆ, ಆವಾಗ ಬ್ಯಾಕ್ಲಾಶ್ ಆಗಲ್ಲ ಇರಾನ್ ನಿಂದ. ಇರಾನಿಯನ್ ಸಪೋರ್ಟರ್ಸ್, ಫಾರ್ ಎಕ್ಸಾಂಪಲ್ ಲೆಬನಾನ್, ಸೊ ಇವರೆಲ್ಲ ಸೇರಿ ವಾಪಸ್ ಅಟ್ಯಾಕ್ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ ಇರುತ್ತೆ? ಸೊ ಕ್ಯಾಪ್ಚರ್ ಮಾಡ್ಕೊಂಡು ಎಷ್ಟು ದಿನ ತನಕ ಸಸ್ಟೈನ್ ಮಾಡಕ್ಕಾಗತ್ತೆ? ಅದನ್ನ ಪರ್ಮನೆಂಟ್ ಆಗಿ ಪೊಲೀಸಿಂಗ್ ಮಾಡಕ್ಕಂತೂ ಆಗಲ್ಲ. ಸೊ ಈಗ ಒಂದು ಜಿಯೋ ಸ್ಟ್ರಾಟಜಿಕ್ ಅಂತೂ ಇಲ್ಲ. ಈಗ ನಾವು ಜಿಯೋ ಪಾಲಿಟಿಕ್ಸ್, ಜಿಯೋ ಸ್ಟ್ರಾಟಜಿ ಎರಡನ್ನೂ ಟ್ರಾನ್ಸೆಂಡ್ ಮಾಡಿ
ಈಗ ಸ್ಟ್ರೇಟ್ ಆಫ್ ಹಾರ್ಮೋಸಿಗೆ ನಾವು ಯೋಚನೆ ಮಾಡ್ತಿಲ್ಲ ಅನ್ನೋದಂದ್ರೆ ಚೈನಾಗೂ ಅಮೆರಿಕಾಗೂ ಕಾಂಪಿಟೇಷನ್ ಇದು ಇರಾನ್ ಅಮೆರಿಕ ಅಥವಾ ಇರಾನ್ ಇಸ್ರೇಲ್ ಮಧ್ಯ ಆಗ್ತಿರೋ ಕದನ ಒಂದ್ ಕಡೆ, ಬಟ್ ಇದು ನಿಜವಾಗ್ಲೂ ನೋಡಿದ್ರೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇದನ್ನ ಏನಿದೆ ಚೈನಾ ಮತ್ತು ಅಮೆರಿಕಾದ ನಡುವೆ ಆಗ್ತಿರೋ ಒಂದು ಜಿಯೋ ಎಕನಾಮಿಕ್ ಕಾಂಪಿಟೇಷನ್. ಕಾರಣ ಯಾಕಪ್ಪ ಅಂದ್ರೆ 4-5 ವರ್ಷಗಳ ಒಂದು ನಾವು ಸಣ್ಣ ಇತಿಹಾಸ ನೋಡಿದ್ರೆ ಗ್ರಾಜುವಲ್ ಆಗಿ ಡಾಲರ್ ಆಸ್ ಎ ಮೇನ್ ಇದು ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿಗೆ ಮೇನ್ ಕರೆನ್ಸಿ ಆಗಿರೋದು ಚಾಲೆಂಜ್ ಆಗ್ತಾ ಇದೆ ಗ್ರಾಜುವಲ್ ಆಗಿ. ಅದು ಅಮೆರಿಕಾನೇ ಕ್ರಿಯೇಟ್ ಮಾಡಿದ್ದೊಂದು ಪರಿಸ್ಥಿತಿ ಇದು. ಇರಾನಿಗೆ ಸ್ಯಾಂಕ್ಷನ್ ಹಾಕಿದ್ರ, ಸ್ವಿಫ್ಟ್ ಸಿಸ್ಟಮ್ ಇಂದ ಇದನ್ನ ಮಾಡಿದ್ರ, ಸೇಮ್ ಇಲ್ಲಿ ರಷ್ಯಾಗಾಯ್ತು. ರಷ್ಯಾಗೆ ಯಾಕಾಯ್ತು? ಯುಕ್ರೇನ್ ಯುದ್ಧ ಆದ ಮೇಲಿಂದ ರಷ್ಯಾ ಈಗ ಆಲ್ಟರ್ನೇಟಿವ್ ಯೋಚನೆ ಮಾಡ್ತಾ ಇದೆ. ಆಫ್ಕೋರ್ಸ್ ರಷ್ಯಾಗೂ ಚೈನಾಗೂ ಕರೆನ್ಸಿ ಕಾಂಪಿಟೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಒಂದು ಡಿಬೇಟ್ ಶುರು ಆಗಿಲ್ಲ, ಆಗಲೂಬಹುದು. ಬಟ್ ಅಟ್ ಲೀಸ್ಟ್ ಈ ಒಂದು ರೀಜನ್ ಇಂದ ಶುರು ಮಾಡಿದಾಗ ಮಿಡಲ್ ಈಸ್ಟ್ ಅಲ್ಲಿ ಏನಾದರೂ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂದ್ರೆ ಈ ಸೀಸ್ ಫೈರ್ ನಂತರ ಅಮೆರಿಕಾ ವಾಪಸ್ ಹೋಯ್ತು ಅಂದ್ಕೊಳ್ಳೋಣ, ಮುಂದೆ ಆಗೋದು ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಟೋಲ್ ಹಾಕಿದ್ರೆ ಮಿಡಲ್ ಈಸ್ಟ್ ಅಲ್ಲಿ ಗ್ರಾಜುವಲ್ ಆಗಿ ಚೈನೀಸ್ ಕರೆನ್ಸಿ ಕಂಟ್ರೋಲ್ ಆಗಕ್ಕೆ ಶುರು ಆಗುತ್ತೆ. ಸೊ ಅಂಡ್ ದಿಸ್ ವಾಸ್ ಚೈನೀಸ್ ಎಜೆಂಡಾ. ಸೊ ಒಂದ್ ತರದಲ್ಲಿ ಈ ಎಲ್ಲಾ ಕಾನ್ಫ್ಲಿಕ್ಟ್ ಅಲ್ಲಿ ಗೇನ್ ಯಾರಿಗಾಗಪ್ಪ ಆಗ್ತಿದೆ ಅಂದ್ರೆ ಚೈನಾಗ ಗೇನ್ ಆಗ್ತಾ ಇದೆ. ಅವ್ರ ಟ್ರೇಡ್ ಎಷ್ಟು ಒಂದು ಮ್ಯಾನಿಫೋಲ್ಡ್ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ ಒಂದು 8-9 ತಿಂಗಳಿಂದ ಅಥವಾ ಮುಂಚೆಯಿಂದನೂ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಈ ಎಲ್ಲಾ ಪರಿಸ್ಥಿತಿಲಿ ನೋಡಿದ್ರೆ ಚೈನಾದಲ್ಲಿರೋ ಗ್ಯಾಸ್ ಅಂಡ್ ಆಯಿಲ್ ಪ್ರೈಸಸ್ ನೋಡ್ರಿ ಸ್ಟೇಬಲ್ ಆಗಿದೆ. ಯಾಕೆ ಸ್ಟೇಬಲ್ ಆಗಿದೆಯಪ್ಪ ಅಂತಂದ್ರೆ ಇನ್ಫ್ಯಾಕ್ಟ್ ಚೈನೀಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ವೆಬ್ಸೈಟ್ ಅಲ್ಲಿ ನೋಡಿದಾಗ ಯಾಕೆ ಅದು ಸ್ಟೇಬಲ್ ತೋರಿಸ್ತಾ ಇದೆ ಅಂದ್ರೆ, ಈಗ ಚೈನೀಸ್ ಏನು ಡಾಲರ್ ಖರೀದಿ ಮಾಡ್ತಾ ಇದ್ರು, ಯಾವ್ದನ್ನ ಆಯಿಲ್ ಖರೀದಿ ಮಾಡಕ್ಕೆ, ಏನು ಪೆಟ್ರೋ ಡಾಲರ್ ಅಂತೀವಲ್ಲ ನಾವು. ಸೊ ಆಯಿಲು ಡಾಲರ್ ಒಂಥರ ಸಿನಾನಿಮಸ್ ಆಗಿತ್ತು. ಆಯಿಲ್ ಅಂದ್ರೆ ಡಾಲರ್ ಅಪ್ಪ, ಡಾಲರ್ ಅಂದ್ರೆ ಆಯಿಲ್. ಈಗ ಆ ಒಂದು ಸಿನಾನಿಮ್ ಏನಿದೆ ಬ್ರೇಕ್ ಆಗ್ತಾ ಇದೆ. ಇದು ರೀಸೆಂಟ್ ಯುವಾನ್ ನಲ್ಲೇ ಖರೀದಿ ಮಾಡ್ತೀವಿ ಅಂತಾರೆ. ಡಾಲರ್ ಪ್ರೈಸ್ ಫ್ಲಕ್ಚುಯೇಟ್ ಆಗೋದು ಅವ್ರ ಮೇಲೆ ಏನು ಪರಿಣಾಮ ಬೀರುವುದಿಲ್ಲ. ಪ್ರಶಾಂತ್, ಫೆಬ್ರವರಿ 28ಕ್ಕಿಂತ ಮುಂಚೆ ಯಾವ ಸಮಸ್ಯೆ ಇರಲಿಲ್ಲ, ಆ ಸಮಸ್ಯೆ ಬಗೆಹರಿಸೋದು ಹೆಂಗೆ ಅಂತ ಮಾತಾಡ್ತಾ ಇದ್ದೀವಿ. ಕ್ರಿಯೇಟ್ ಮಾಡಿ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನೋಡಿ, ಏಪ್ರಿಲ್ 10ಕ್ಕೆ ಪಾಕಿಸ್ತಾನದಲ್ಲಿ ಒಂದು ನೆಗೋಷಿಯೇಷನ್ ನಡೀಬಹುದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ನನಗನ್ಸುತ್ತೆ ಜೊತೆಗೆ ನೋಡಿ ಇರ್ತಕ್ಕಂಥದ್ದು 3: ಒಂದು ರಿಜಿಮ್ ಚೇಂಜ್, ಒಂದು ಯುರೇನಿಯಂ ಎನ್ರಿಚ್ಡ್ ಯುರೇನಿಯಂ ಏನಿದೆ ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದು. ಮೊನ್ನೆಯ ಪೈಲಟ್ ರೆಸ್ಕ್ಯೂ ಆಪರೇಷನ್ ಕೂಡ ಅದು ಇಶ್ಫಾನ್ ಅದೇ ಪ್ರಯತ್ನ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. 3ನೇದು ಹಾರ್ಮೋಜ್. ನನಗನ್ಸುತ್ತೆ ಅಜಿತ್, ಈಗ ರಿಜಿಮ್ ಚೇಂಜ್ ಅಂತೂ ಆಗೋಲ್ಲ ಅನ್ನೋದು ಇಡೀ ಕದನ ವಿರಾಮದ ಅರ್ಥವೇ. ಏನು ರಿಜಿಮ್ ಚೇಂಜ್ ಆಗಲ್ಲ, ಆ ಮಟ್ಟದ ಪ್ರಯತ್ನ ನಡೆಯಲ್ಲ. ಉಳಿತಕ್ಕಂಥ ಈಗ ಇರಾನ್ ಬಳಿ ಇರ್ತಕ್ಕಂಥದ್ದು 2 ಲಿವರೇಜ್ ಪಾಯಿಂಟ್ಗಳು. ಒಂದು ಹಾರ್ಮೋಜು, ಇನ್ನೊಂದು ಯುರೇನಿಯಮನ್ನು ನಾವು ಕೊಡಲ್ಲ ಅಂತಕ್ಕಂಥದ್ದನ್ನು ಅವ್ರು ನೆಗೋಷಿಯೇಷನ್ ಮಾಡಿದ್ರು. ನನಗನ್ಸುತ್ತೆ ಅಜಿತ್, ತಾತ್ಕಾಲಿಕವಾಗಿ ಹಾರ್ಮೋಸ್ ಏನಿದೆ ಅದು ಒಂದು ಪಾಯಿಂಟ್ ಆಫ್ ಕಂಟೆನ್ಷನ್ ಆಗಿ ಪಾಕಿಸ್ತಾನದ ಮೀಟಿಂಗ್ನಲ್ಲಿ ಪಾಯಿಂಟ್ ಆಫ್ ಕಂಟೆನ್ಷನ್ ಅದೇ ಇರುತ್ತೆ. ಅನೇಕ ಬಾರಿ ನಾವು ನೋಡ್ತೀವಿ 2 ಇಟ್ಕೊಳ್ಳೋದು, ಒಂದು ಬಿಡೋದು, ಒಂದು ಇಟ್ಕೊಳ್ಳೋದು. ನಾನು ಅಂದರೆ ನಂಗೆ ಸಿಂಪಲ್ ಪೊಲಿಟಿಕಲ್ ನೆಗೋಷಿಯೇಷನ್ ಅರ್ಥದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ. ಹೀಗಾಗಿ ಹಾರ್ಮೋಸ್ ಎಷ್ಟು ದಿನಗಳ, ಈಗ ಅದರಲ್ಲಿ ಸಿ ಮೈನ್ಸ್ ಇವೆ, ಅದನ್ನು ತೆಗಿಲಿಕ್ಕೆ 15 ದಿನ ಬೇಕು ಅವ್ರಿಗೆ. ಸೊ ಪಾಕಿಸ್ತಾನದ ಮಾತುಕತೆ ನಡೆಯುವವರೆಗೆ ನಿಮ್ಗೇನು ಶಿಪ್ ಮೂವ್ಮೆಂಟನ್ನು, ಈಗ 2,500 ಶಿಪ್ಸ್ಗಳಿವೆ ನಾಳೆನೇ ಬಂದುಬಿಡುತ್ತೆ ಅನ್ನೋ ಪರಿಸ್ಥಿತಿ ಇರಲ್ಲ. ಪಾಕಿಸ್ತಾನದ ಮಾತುಕತೆ ಅಲ್ಲಿ ನಡೀತಕ್ಕಂಥ ಮೊದಲ ಮಾತುಕತೆಯ ನಂತರ ಒಂದಿಷ್ಟು ನಿಶ್ಚಿತವಾಗಿರ್ತಕ್ಕಂಥ ಗೊತ್ತಾಗುತ್ತೆ ಏನು ಆಗಬಹುದು ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಇರಾನ್ ಮೈಂಡ್ನಲ್ಲಿ ನಿಶ್ಚಿತವಾಗಿರ್ತಕ್ಕಂಥದ್ದು ಅಮೇರಿಕಾ ಯುದ್ಧದಿಂದ ಪರ್ಮನೆಂಟಾಗಿ ಪಕ್ಕದಲ್ಲಿ ಸರಿಬೇಕು. ಅಂದರೆ ನಾವು ರೀಜನಲ್ ಪವರ್ ಆಗಿ ನಿಶ್ಚಿತವಾಗಿ ಬೆಳೀತೀವಿ. ಇಸ್ರೇಲ್ಗೆ ಅನ್ಸುತ್ತೆ ಅಮೆರಿಕಾದ ಶೀಲ್ಡ್ ಇದ್ರೆ ನಾವು ಪದೇ ದಾಳಿ ನಡೆಸಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಇಸ್ರೇಲ್ ಇರಾನ್ನ ಕಾನ್ಫ್ಲಿಕ್ಟ್ ಏನಿದೆ ಅದು ಮುಂದುವರಿಯುತ್ತೆ. ಅನೇಕ ಬಾರಿ ನನಗೆ ಅನಿಸ್ತಾ ಇರೋದು, ಇಟ್ ಮೇ ಬಿ ಮೈ ಗಟ್ ಫೀಲಿಂಗ್, ಅಮೆರಿಕಾಗೆ ಹೇಗಾದರೂ ಮಾಡಿ ಇಲ್ಲಿಂದ ದೂರ ಹೋದರೆ ಸಾಕನ್ಸಿದೆ ಅವ್ರಿಗೆ. ಹಾರ್ಮೋಜ್ ಜಲಸಂಧಿಯ ಓಪನ್ ಅಪ್ ಪರ್ಮನೆಂಟ್ಲಿ ಇರಾನ್ ಒಪ್ಪಿದ್ರೆ
ಅಮೆರಿಕ ಈ ಯುದ್ಧದಿಂದ ದೂರ ಸರಿಯುತ್ತೆ. ಯುರೇನಿಯಂ ಎನ್ರಿಚ್ಮೆಂಟನ್ನು ಪಾಯಿಂಟ್ ಆಫ್ ಕಂಟೆನ್ಷನ್ ಮಾಡಿಕೊಂಡು ನಾವು ನಾಳೆ ಬಾಂಬ್ ಎಸಿತೀವಿ ಅನ್ನುವ ಮಟ್ಟಕ್ಕೆ ನಿಮ್ಮ ರಿಯಾಕ್ಟರ್ಗಳನ್ನು ಹಾಳು ಮಾಡಿದೀವಿ, ಇನ್ನೊಂದು 10 ವರ್ಷ ಬೇಕು ನಿಮ್ಗೆ ಕಟ್ಕೊಳ್ಳೋಕೆ, ಇಟ್ಕೊಂಡು ಏನು ಮಾಡ್ತಾರೋ ಮಾಡ್ಕೊಳ್ಳಿ. ಹೈರಾಣಾಗಿರುವ ಅಮೆರಿಕ ಆ ಮಟ್ಟ ಹೋಗೋಲ್ಲ ಅನ್ನೋದು ನನಗನ್ಸುತ್ತೆ. ಮತ್ತು ಯಾವಾಗಲೂ ಒಂದಿದೆ ಅಜಿತ್, ಪರ್ಸೆಪ್ಷನ್ ವೈಸ್ ನೀವು ನೋಡಿ, ಯಾವತ್ತು ಲೋಕಲ್ ಪಾಲಿಟಿಕ್ಸ್ ಇಂದ ಜಿಯೋ ಪಾಲಿಟಿಕ್ಸ್ ವರೆಗೆ ಟೂ ಮಚ್ ಇಸ್ ಟೂ ಬ್ಯಾಡ್. ನೋಡಿ, ಇರಾನ್ ನನಗೆ ಇವತ್ತು ಬೆಳಿಗ್ಗೆ ಇರಾನ್ನ ವಿದೇಶಾಂಗ ಸಚಿವರ ಟ್ವೀಟ್ ಓದಿ ಇಷ್ಟ ಆಗಿದ್ದೇನು ಅಂತಂದರೆ, ಇರಾನ್ನಂಥ ಹಾರ್ಡ್ ಲೈನರ್ಸ್ ಇರ್ತಕ್ಕಂಥ ದೇಶದಲ್ಲಿ ಅವ್ರಿಗೆ ಗೊತ್ತಿದೆ ಯಾವಾಗ ಯುದ್ಧದಿಂದ ಹಿಂದೆ ಸರಿದ್ರೆ ಸರಿಯತ್ತೆ. ಇವತ್ತು ಯುದ್ಧದಿಂದ ಇರಾನ್ ಹಿಂದೆ ಸರಿಯದೇ ಇದ್ದರೆ ಏನು ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಇರಾನ್ ದೃಷ್ಟಿಯಿಂದ ಯೋಚನೆ ಮಾಡಿ. ಉಳಿದಿದ್ದೆಲ್ಲ ನಾಶ ಆಗ್ತಿತ್ತು, ಸರ್ವನಾಶ, ಸತ್ಯನಾಶ. ಹಾಗಾಗಿ ಡೊನಾಲ್ಡ್ ಟ್ರಂಪ್ರ ಒಂದು ದಾಳಿಯ ಬೆದರಿಕೆಗೆ ಅವ್ರಿಗೂ ಒಂದು ಫೇಸ್ ಯಾವಾಗ ಕದನ ವಿರಾಮ ಆಗ್ತವೆ, ಇಬ್ರಿಗೂ ವಿನ್ ವಿನ್ ಸಿಚುವೇಶನ್ ಇದ್ದಾಗ. ಹೌದು. ಬಟ್ ನನಗನ್ಸುತ್ತೆ ಸದ್ಯಕ್ಕೆ ತಾತ್ಕಾಲಿಕ ಕದನ ವಿರಾಮ ಆಗಿದೆ. ಪಾಯಿಂಟ್ ಆಫ್ ಕಂಟೆನ್ಷನ್ ವಿಲ್ ಬಿ ಹಾರ್ಮೋಸ್. ಮತ್ತು ಇಡೀ ಜಗತ್ತಿಗೂ ಕೂಡ ಅಜಿತ್, ಇವತ್ತು ಜಗತ್ತಿಗೂ ಬೇಕಾಗಿರೋದೇನ್ರಿ, ಹಾರ್ಮೋಸ್ ಓಪನ್ ಅಪ್ ಆದರೆ ವ್ಯಾಪಾರ ಸರಿ, ಜನಜೀವನ ಎಂದಿನಂತೆ ಸಾಗಿದ್ರೆ, ಯುರೇನಿಯಂ ಇಟ್ಕೊಂಡು ಮುಂದೆ ನೋಡಿದ್ರೆ ಆಯ್ತದ ಇಸ್ರೇಲ್ ಏನು ಮಾಡ್ಕೊಳ್ಳುತ್ತೆ ಅನ್ನುವ ಪರಿಸ್ಥಿತಿಗಿದೆ. ನನಗನ್ಸುತ್ತೆ ಇದೆಲ್ಲ ಪೆಟ್ರೋ, ಡಾಲರ್, ಚೈನಾ ಇದೆಲ್ಲವೂ ಇದ್ರೂ ಕೂಡ ಪಾಯಿಂಟ್ ಆಫ್ ಕಂಟೆನ್ಷನ್ ವಿಲ್ ಬಿ ಹಾರ್ಮೋಸ್. ಇರಾನ್ ಒಂದು ವೇಳೆ ಹಾರ್ಮೋಸ್ಗೆ ಹಠ ಹಿಡಿದ್ರೆ ಈ ಯುದ್ಧ ಮುಂದುವರಿಬಹುದು. ಇರಾನ್ ಒಂದು ವೇಳೆ ಹಾರ್ಮೋಸ್ನಿಂದ ಸ್ವಲ್ಪ ಹಿಂಸರಿದು ಯುರೇನಿಯಂ, ಎನ್ರಿಚ್ಡ್ ಯುರೇನಿಯಂ ಏನಿದೆ ಅದನ್ನು ಮುಟ್ಟಕ್ಕೆ ಬಿಡಲ್ಲ ಅನ್ನುವ ನೋಡಿ, ಈಗ ಮಿಸೈಲ್ ಪ್ರೋಗ್ರಾಮನ್ನು ಅಬಂಡನ್ ಮಾಡಿ, ಅವ್ರ್ಯಾಕೆ ಅಬಂಡನ್ ಮಾಡ್ತಾರೆ? ಮಾಡಲ್ಲ. ಬಿಟ್ಟು ಕೊಡ್ಲಿಕ್ಕೆ ಉಳಿದಿರತಕ್ಕಂಥದ್ದು ಹಾರ್ಮೋಸು. ಅಮೆರಿಕಕ್ಕೂ ಕೂಡ ಹಾರ್ಮೋಸನ್ನು ಬಿಟ್ಟುಕೊಟ್ರೆ ನಾವು ದೂರ ಹೋಗ್ತೀವಿ ಅನ್ನುವ ಪರಿಸ್ಥಿತಿಯಲ್ಲಿ ಇದೆ ಅಂತ ನನಗೆ. ಸುನಿಲ್ ಸರ್, 3 ಸಲ ಟ್ರಂಪ್ ಓರಲಿ ಹೇಳಿದ್ರು, ಒಂದು 2-3 ಸಲ ಟ್ವೀಟಲ್ಲೂ ಬಂದಿದೆ ಅವ್ರದ್ದು, ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲೂ. ನಾವು ಅಂತಿದ್ದೀವಿ ರೆಜಿಮ್ ಚೇಂಜ್ ಆಗಲ್ಲ ಅಂತ. ಬಟ್ ಟ್ರಂಪ್ ಪ್ರಕಾರ ರೆಜಿಮ್ ಚೇಂಜ್ ಆಗಿದೆ ಅಲ್ಲಿ, ಅಲ್ವಾ? ಟ್ರಂಪ್ ಪ್ರಕಾರ ರೆಜಿಮ್ ಚೇಂಜ್ ಆಗಿದೆ. ನ್ಯೂ ರೆಜಿಮ್ ಈಸ್ ಲಾಜಿಕಲ್, ಲೆಸ್ ರ್ಯಾಡಿಕಲ್, ಈ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ಟ್ರಂಪ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.